ಪರಿಶುದ್ಧನು ಪ್ರೇಮ ಸ್ವರೂಪನಾದ ಪ್ರೀತಿಯುಳ್ಳ ಪರಿಶುದ್ಧನಾದ ತಂದೆಯಾದ ದೇವ, ನಿಮ್ಮ ಪವಿತ್ರುಳ್ಳ ನಾಮಕ್ಕೆ ವಂದನೆಗಳು. ದೇವ, ಈ ಒಂದು ಭಾನುವಾರದ ಸಮಯದಲ್ಲಿ ಈ ರೀತಿಯಾಗಿ ನಿನ್ನ ಮಕ್ಕಳೊಂದಿಗೆ ಸೇರಿ ನಿನ್ನ ಮಾತನ್ನು ತಿಳಿಸಿಕೊಟ್ಟುದಕ್ಕೆ ನಿಮಗೆ ವಂದನೆಗಳನ್ನು, ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವರಾಗಿದ್ದೇವೆ. ಕೇಳುವಂಥ ಮಾತುಗಳನ್ನು, ಹೇಳುವಂಥ ಮಾತುಗಳನ್ನು ಮಾನವನ ಕಲ್ಪಿತ ಮಾತುಗಳಾಗಿರದೆ ನಿನ್ನ ಮಾತುಗಳನ್ನು ನಿನ್ನ ಮಕ್ಕಳಿಗೆ ನೀನು ತಿಳಿಯಪಡಿಸಬೇಕೆಂದು ಬೇಡಿಕೊಳ್ತಾ ಈ ಪ್ರಾರ್ಥನೆಯನ್ನು ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾಗಿರ್ತಕ್ಕಂಥ ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವಪ್ಪ ತಂದೆ. ಪ್ರಿಯರೇ, ಮೊದಲನೇದಾಗಿ ದೇವಾದಿ ದೇವನು, ರಾಜನು, ಸರ್ವ ಸೃಷ್ಟಿಗೆ ಒಡೆಯನು, ಸರ್ವಲೋಕಕ್ಕೂ ಅಧಿಪತಿಯಾಗಿರ್ತಕ್ಕಂಥ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಆತನ ಪ್ರಿಯ ಕುಮಾರನು, ನಮ್ಮೆಲ್ಲರಿಗೂ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲರಿಗೂ ವಂದನೆಗಳನ್ನು ತಿಳಿಸಲಾಗಿದ್ದೇನೆ. ಪ್ರಿಯರೇ, ಇಲ್ಲಿನವರೆಗೂ ಅಣ್ಣನ ಮುಖಾಂತರವಾಗಿ ದೇವರು ಕೆಲವು ಮಾತುಗಳನ್ನು ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸಿದ್ದಾರೆ. ಏನಂದರೆ, ಈ ಲೋಕದಲ್ಲಿ ನಾವು ತಾಳ್ಮೆಯಿಂದಿರಬೇಕು, ಸಮಾಧಾನದಿಂದಿರಬೇಕು. ಈ ಲೋಕದಲ್ಲಿ ನಾವು ತಾಳ್ಮೆಯಿಂದಿದ್ದರೆ ಮಾತ್ರ ಪರಲೋಕದಿಂದ ದೇವರು ನಮಗೆ ದೀರ್ಘ ಶಾಂತಿಯನ್ನು ದಯಪಾಲಿಸ್ತಾನ ಎಂಬುದಾಗಿ ನಾವು ದೇವರ ಮಾತುಗಳನ್ನು ಅಣ್ಣನ ಬಾಯಿಯಿಂದ ತಿಳಿದುಕೊಂಡಿದ್ದೇವೆ. ಇನ್ನು ಕೆಲವು ನಿಮಿಷಗಳ ಮಾತ್ರ, ಒಂದು 5 ನಿಮಿಷಗಳ ಮಾತ್ರ ದೇವರ ಒಂದೆರಡು ಮಾತುಗಳನ್ನು ನಿಮ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಇಲ್ಲಿ ದೇವರು ನಮಗೊಂದು ಮಾತು ತಿಳಿಸ್ತಾ ಇದ್ದಾರೆ ಪ್ರಿಯರೇ. ಇಬ್ರಿಯರ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನದಲ್ಲಿ, ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಇಲ್ಲಿ ದೇವರು ನಮಗೆ ಹೇಳುವಂಥ ಮಾತೇನೆಂದರೆ, ಮುಖ್ಯವಾಗಿ ದೇವರಲ್ಲಿ ನಮಗೆ ಏನಿರ್ಬೇಕು ಪ್ರಿಯರೇ? ನಂಬಿಕೆ ಎಂಬುದು ಅವಶ್ಯವಾಗಿರ್ತಕ್ಕಂಥ ಒಂದು ಮೂಲ ಸಾಧನೆ ಎಂಬುದಾಗಿ ದೇವರು ನಮಗೆ ಹೇಳ್ತಾನೆ ಪ್ರಿಯರೇ. ನಿಜವಾಗ ನಾವು ನೋಡಿದ್ರೆ ಅಬ್ರಹಾಮನ ಬಗ್ಗೆ ಒಂದ್ಸಲ ನೋಡಿದಲ್ಲ ಪ್ರಿಯರೇ. ಅಬ್ರಹಾಮನ ಈ ಲೋಕದಲ್ಲಿ ಜೀವಿಸಿದಾಗ ಆತ ನಂಬಿಕೆಯ ಪಿತಾಮಹ, ಅಂದ್ರೆ ನಂಬಿಕೆಗೆ ಮೂಲ ಪುರುಷ ಎಂದು ಅಬ್ರಹಾಮನ ದೇವರು ಕರೀತಾರೆ. ಅಂದ್ರೆ ಯಾಕಂದ್ರೆ ಆತನು ತನ್ನ ಸಂಪೂರ್ಣ ನಂಬಿಕೆ ಮತ್ತು ಭಯ ಭಕ್ತಿ ಯಾರ ಮೇಲೆ ಇಟ್ಟಿದ್ದ? ದೇವರ ಮೇಲೆ ಇಟ್ಟಿದ್ದ. ಅದಕ್ಕಾಗಿ ದೇವರು ಆತನ ಆಶೀರ್ವದಿಸ್ತೀನಿ ಅಂತ ದೇವರು ಹೇಳ್ತಕ್ಕಂಥ ಮಾತನ್ನ ಕೇಳಿದವಲ್ಲ ಪ್ರಿಯರೇ. ಅದಕ್ಕೆ ದೇವರಲ್ಲಿ ಹೇಳುವಂತ ಮಾತು ಏನಂದ್ರೆ, ದೇವರು ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರಿಗೆ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಅಂದ್ರೆ ನಾವು ಈ ಲೋಕದಲ್ಲಿ ದೇವರ ನಂಬಿಕೊಂಡಿರ್ತಕ್ಕಂಥ ನಮಗೆ ಮೊದಲು ದೇವರ ಮೇಲೆ ನಮಗೇನಿರಬೇಕು? ನಂಬಿಕೆ ಇರಬೇಕು ಪ್ರಿಯರೇ. ನಂಬಿಕೆ ಇಲ್ಲದಂಗ ಈ ಲೋಕದಲ್ಲಿ ನಾವು ಏನು ಮಾಡಕ್ಕೂ ಆಗಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಾ ಇದೆ. ನಾವು ಭಯ ಭಕ್ತಿಯಿಂದ ದೇವರ ವಾಕ್ಯಕ್ಕೆ ಬರ್ತಾ ಇದ್ದೀವಿ, ದಿನ ಭಾನುವಾರದ ಸನ್ನಿಧಿಗೆ ಬರ್ತಾ ಇದ್ದೀವಿ. ಕೇವಲ ಒಂದು ಕಾಟಾಚಾರಕ್ಕೂ ಅಥವಾ ಒಂದು ರೂಢಿಯಾಗಿ ನಾವು ಈ ಲೋಕಕ್ಕೆ ಅಥವಾ ಈ ಸನ್ನಿಧಿಗೆ ಅಥವಾ ಒಂದು ದೇವರ ಮಂದಿರಕ್ಕೆ ಬಂದ್ರೆ ಅದು ವ್ಯರ್ಥ ಪ್ರಿಯರೇ. ನಮ್ಮಲ್ಲಿ ಏನಿರಬೇಕು? ನಂಬಿಕೆ ಇರಬೇಕು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಾ ಇದೆ ಪ್ರಿಯರೇ. ದೇವರ ವಾಕ್ಯ ಇನ್ನೊಂದು ನಮಗೆ ತಿಳಿಸ್ತದೆ, ಏನಂದ್ರೆ, ನೀನು ಸಾಸಿವೆ ಕಾಳಿನಷ್ಟು ನಂಬಿಕೆ ನಿನಗಿತ್ತಂದ್ರೆ ಬೆಟ್ಟಗಳನ್ನು ಕೂಡ ಕದಲಿಸುವಷ್ಟು ಶಕ್ತಿ ಯಾರಿಗಿದೆ ಅಂತ? ದೇವರನ್ನು ನಂಬಿಕೊಂಡಿರ್ತಕ್ಕಂಥ ಆತನ ಭಕ್ತರಿಗೆ, ಆತನ ಮಕ್ಕಳಿಗೆ ಇರುವುದಾಗಿ ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮಗೆ ತಿಳಿಸ್ತಾನೆ ಪ್ರಿಯರೇ. ಅಂದ್ರೆ ನಾವು ದೇವರಿಂದ ಏನನ್ನ ಹೊಂದಿಕೊಳ್ಳಬೇಕಂದ್ರೆ ಮೊದಲು ನಮಗಿರಬೇಕಾಗಿರ್ತಕ್ಕಂಥ ಮೂಲವಾದ ಪಾಠ ಯಾವುದು? ಮೂಲವಾದ ಅಂಶ ಯಾವುದು? ನಂಬಿಕೆ. ನಾವು ದೇವರಲ್ಲಿ ನಂಬಿಕೆ ಇಟ್ಟಾಗ ಮಾತ್ರ ನಮಗೆ ಏನಾದರೂ ಕೂಡ ಕೊಡುವುದಕ್ಕೆ ದೇವರು
ಆಸಕ್ತನಾಗಿದ್ದಾನ, ಕಾದು ಕುಳಿತಿದ್ದಾನ ಎಂಬುದಾಗಿ ದೇವ್ರ ವಾಕ್ಯ ನಮಗೆ ತಿಳಿಸ್ತಾ ಇದ್ದಾರೆ ಪ್ರೇರೆ. ಅಂದ್ರೆ ದೇವ್ರ ವಾಕ್ಯ ಏನ್ ಹೇಳುತ್ತಾ ಅಂದ್ರೆ, ನೀನು ಕೇಳುವ ಮೊದಲೇ ನಿನಗೇನು ಬೇಕು, ನಿನಗೇನು ಅವಶ್ಯಕತೆನೋ ಎಲ್ಲವನ್ನು ಕೊಡುವುದಕ್ಕೆ ದೇವರು ಕಾದು ಕುಂತಂತ ಪ್ರೇರೆ. ಇನ್ನ ನೀನು ಕೇಳಬೇಕು, ಬಾಯಿ ತೆಗೆದು ದೇವಾ ನನಗಿದು ಅವಶ್ಯ ಅಂತ ನೀವು ಕೇಳುವ ಮೊದಲೇ ನಿಮಗೆ ಕೊಡುವುದಕ್ಕಾಗಿ ದೇವರು ಆತುರದಿಂದ ಕಾಯ್ತಾ ಇದ್ದಾನ. ನೀನು ಕೇಳಲಿಕ್ಕಿಂತ ಮೊದಲೇ ದೇವರು ಕೊಡುವುದಕ್ಕಾಗಿ ಸಿದ್ಧನೇ ಇದ್ದಾನ. ಆದ್ರೆ ಆ ಸಿದ್ಧತೆಯಲ್ಲಿ ದೇವರಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನಂಬಿಕೆ. ನೀನು ದೇವರು ಇದನ್ನ ಪಕ್ಕ ನನ್ನ ಜೀವಿತದಲ್ಲಿ ಮಾಡೇ ಮಾಡ್ತಾನ ಅಂತ ಒಂದು ನಂಬಿಕೆ ನಿನ್ನಲ್ಲಿದ್ರೆ ದೇವರು ನಿನಗೆ ಬೇಕಾಗದ್ದನ್ನ ಕೊಟ್ಟೇ ಕೊಡ್ತಾನ ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಮಗ ತಿಳಿಯಪಡಿಸ್ತಾನೆ. ಅದಕ್ಕೆ ದೇವರು ಎಷ್ಟು ಅದ್ಭುತವಾಗಿ ಬರ್ತಾರೆ ಈ ಮಾತುಗಳನ್ನ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನ ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಅಂದ್ರೆ ದೇವರ ಬಳಿಗೆ ಬರುವವನಿಗೆ ಮೊದಲು ಇರಬೇಕಾಗಿರ್ತಕ್ಕಂಥದ್ದು ಏನು ಪ್ರೇರೆ? ನಂಬಿಕೆ. ಆ ನಂಬಿಕೆ ಮೂಲಕವಾಗಿ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಅಂತ ಫಸ್ಟ್ ನಾವೇನ್ ಮಾಡ್ಬೇಕು? ನಂಬಬೇಕು. ಈ ನಂಬಿಕೆ ನಮ್ಮೊಳಗಡೆ ಇರಬೇಕು ಪ್ರೇರೆ. ನಾವು ದೇವರ ಈ ಒಂದು ಸನ್ನಿಧಕ್ಕೆ ಬಂದಿದ್ದೀವಿ ಅಂದ್ರೆ ಮೊದಲು ನಾವೇನ್ ಮಾಡ್ಬೇಕು? ದೇವರನ್ನ ನಂಬಬೇಕು. ದೇವರ ಮೇಲೆ ನಮಗ ವಿಶ್ವಾಸ ಇರಬೇಕು ಪ್ರೇರೆ. ಈ ಲೋಕದಲ್ಲಿ ಕ್ರೈಸ್ತರಾಗಿರ್ತಕ್ಕಂಥ ನಮಗೆ, ದೇವರನ್ನ ನಾವು ನಂಬಿರುವಂತ ನಮಗೆ, ಲೋಕ ರಕ್ಷಕನು ಕ್ರಿಸ್ತನೇ ನಂಬಿರ್ತಕ್ಕಂಥ ನಮಗೆ ದೇವರ ಮೇಲೆ ನಂಬಿಕೆ ವಿಶ್ವಾಸ ಆಯ್ತಾ ಪ್ರೇರೆ? ಒಂದು ಸಾರಿ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ಮೇಲೆ ನಂಬಿಕೆ ವಿಶ್ವಾಸ ನಮಗೈತಾ? ಇಲ್ಲ ಪ್ರೇರೆ. ಇತ್ತು ಅಂದ್ರೆ ನಾವು ಈ ಲೋಕದಲ್ಲಿ ಮನುಷ್ಯರನ್ನ ಆಶ್ರಯಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಾವು ಯಾರನ್ನ ಆಶ್ರಯಗೊಳ್ತೀವಿ? ದೇವರನ್ನ ಆಶ್ರಯ ಬಿಡ್ತೀವಿ ಪ್ರೇರೆ. ದೇವಾ ನನಗಿದು ಬೇಕು, ದೇವಾ ಈ ಲೋಕದಲ್ಲಿ ನನಗ ಈ ರೀತಿ ಇದೆ, ನಿನ್ನ ಸಹಾಯ ಬೇಕು, ನನಗ ನಿನ್ನ ಆಶೀರ್ವಾದ ಬೇಕು, ನಿನ್ನ ಕೃಪೆ ಬೇಕು ನನಗಂತ ಯಾರನ್ನ ಆಶ್ರಯಿಸ್ಕೊಳ್ಬೇಕು? ದೇವರನ್ನ ಆಶ್ರಯಿಸಿಕೊಳ್ಬೇಕು ಪ್ರೇರೆ. ಆದ್ರೆ ದೇವರನ್ನ ಆಶ್ರಯಿಸಿಕೊಳ್ಬೇಕಾಗಿರ್ತಕ್ಕಂಥ ನಾವು ಯಾರನ್ನ ಆಶ್ರಯಿಸ್ಕೊಳ್ತಾ ಇದ್ದೇವೆ? ಈ ಲೋಕದಲ್ಲಿ ಮನುಷ್ಯನ ಆಶ್ರಯಿಸ್ಕೊಳ್ತಾ ಇದ್ದೇವೆ, ಆಶ್ರಯ ಪಡೆದುಕೊಳ್ತಾ ಇದ್ದೇವೆ. ನಾವೊಬ್ಬ ರಾಜಕೀಯ ವ್ಯಕ್ತಿಗಳನ್ನ ನಂಬುತ್ತೀವಿ. ಆ ರಾಜಕೀಯ ವ್ಯಕ್ತಿಗಳನ್ನ ನಂಬಿ ಆತನ ಮನೆ ಮುಂದೆ ತಾಸುಗಟ್ಲೆ ಕಾಯ್ತೀವಿ ಬೇರೆ. ತಾಸುಗಟ್ಲೆ ಕಾದ ನಾವೇನ್ ಮಾಡ್ತೀವಿ? ನನಗ ಇಂಥದ್ದು ಬೇಕಾಗದ, ನಾನು ಇಷ್ಟು ಬಡತನದಲ್ಲಿದ್ದೀನಿ, ಅಥವಾ ನಾನು ಇಷ್ಟು ಕೊರತೆಯಲ್ಲಿದ್ದೀನಿ, ಅಥವಾ ನನಗೆ ಇದೊಂದು ಅವಶ್ಯಕತೆ ಐತೆ ಅಂತ ನಾವು ಯಾರ ಹತ್ರ ಹೋಗಿ ಕೇಳ್ಕೊತೀವಿ? ರಾಜಕೀಯ ವ್ಯಕ್ತಿ ಹತ್ರ ಹೋಗಿ ಕೇಳಿ ಗಂಟೆ ಕಾಯ್ದೆ ಬೇರೆ. ಇವತ್ತು ಆತ ಏನ್ ಮಾಡ್ತಾನ? ಇವತ್ತಿಲ್ಲ, ನಾಳೆ ಬಾ, ನಾಳೆ ಬಾ, ನಾಳೆ ಬಾ, ನಾಳೆ ಅಂದ್ರೆ ಒಂದು ಸಣ್ಣ ಕೆಲ್ಸಕ್ಕಾಗಿ ನಮ್ನ ಏನ್ ಮಾಡ್ತಾನ? ನಾಯಿ ತರ ಅಲಿಸ್ತಾನ. ಪ್ರತಿಯೊಂದು ಕೆಲ್ಸಕ್ಕೆ ನಾವೇನ್ ಮಾಡ್ಬೇಕು? ಒಬ್ಬ ಅಧಿಕಾರಿ ಹತ್ರ ಹೋಗಿದ್ರೆ ನಾವೊಂದು ಕೆಲಸ ಆಗ್ಬೇಕಂದ್ರೆ ನಾವ್ ಎಷ್ಟು ದಿನ ಕಾಯ್ಬೇಕಂದ್ರೆ ಬಹಳ ದಿನಗಳವರೆಗೆ ಕಾಯ್ಬೇಕು ಪ್ರೇರೆ. ಅದೇ ನಾವೊಂದು ಕ್ಯಾಶ್ ಇನ್ಕಮ್ ಮಾಡ್ತೀವಲ್ಲ ಪ್ರೇರೆ, ನಮ್ಗೆ ಅವಶ್ಯಕ ಆಗಿರ್ತಕ್ಕಂಥ ಕ್ಯಾಶ್ ಇನ್ಕಮ್ ಅದು ಬರ್ಬೇಕಂದ್ರೆ ನಾವು 7 ದಿನ ಏನ್ ಮಾಡ್ಬೇಕು? ಕಾಯ್ಬೇಕಂದ್ರೆ ಒಂದು ಕೆಲಸ ಆಗಬೇಕು ಅಂದ್ರೆ, ಅಥವಾ ಒಬ್ಬ ವ್ಯಕ್ತಿಯಿಂದ ನಾವು ಆಶ್ರಯ ಪಡ್ಕೊಳ್ತಾ ಇದೀವಿ ಅಂದ್ರೆ ತಾಸುಗಟ್ಲೆ ನಾವೇನ್ ಮಾಡ್ತೀವಿ? ಕಾತುರದಿಂದ ನಾವ್ ವೇಟ್ ಮಾಡ್ತೀವಿ. ಆತನ ಸಿಕ್ಕಿಲ್ಲ ಅಂತ ಇವತ್ತು ಯಾವ್ದೋ ಒಂದು ಆಶ್ರಯಕ್ಕಾಗಿ ನಾವು ಯಾರೋ ಒಬ್ಬ ಎಮ್ಮೆಲ್ ಹತ್ರ ಹೋಗಿದೀವಿ, ಆತ ಇಲ್ಲ ನಾಳೆ ಬಾ ಅಂತಾರ, ಮತ್ತೆ ನಾಳೆ ಹೋಗ್ತೀವಿ, ಇಲ್ಲ ಒಂದು ತಿಂಗಳ ಬಿಟ್ಟು ಬಾ ಅಂತಾರ, ಮತ್ತೆ ಒಂದು ವಾರ ಬಿಟ್ಟು ಬಾ ಅಂತಾರ. ಎಲ್ಲ ಹಂಗೆ ಪ್ರಾಸೆಸ್ ಹೋಗ್ತಾ ಅದೊಂದು ನಮ್ಮ ಕೆಲ್ಸಕ್ಕಾಗಿ ನಾವೇನ್ ಮಾಡ್ತಿರ್ತೀವಿ? ಬಹಳ ಕಾಯ್ತೀವಿ ಬೇರೆ. ಆದರೆ ದೇವರಲ್ಲಿ ನಾವು ಬೇಡಿಕೊಂಡಿದ್ದನ್ನ ದೇವರು ನಮ್ಗೆ ಯಾವಾಗ ಕೊಡ್ಬೇಕು? ಟಕ್ಕಂತ ಬೇಡಿ ಪ್ರಾರ್ಥನೆ ಆಮೇನ್ ಅನ್ನೋದ್ರೊಳಗೆ ನಮ್ಮ ಜೀವಿತದಲ್ಲಿ ಇದು ಆಗಬೇಕು ಅಂತ ನಾವೇನ್ ಮಾಡ್ತೀವಿ? ಕಾದು ಕೊಡ್ತೀವಿ ಬೇರೆ. ಅದು ನಮ್ಮ ಜೀವಿತದಲ್ಲಿ ಆಗಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ? ದೇವರೇ ಇಲ್ಲ, ದೇವರು ಇಲ್ಲನೇ ಇಲ್ಲ, ಈ ದೇವರು ವೇಸ್ಟ್, ಈ ದೇವರಾಗಿ ನಾನು ಭಕ್ತಿ ಇಟ್ಟಿದ್ದು ವೇಸ್ಟು, ದೇವರಲ್ಲಿ ವಿಶ್ವಾಸ ಇಟ್ಟಿದ್ದು ವೇಸ್ಟ್, ಈ ದೇವರನ್ನ ನಂಬಿದ್ದು ನಾನು ವೇಸ್ಟ್, ನಾನು ಈ ಸುಮ್ಮನೆ ಈ ದೇವರನ್ನ ನಂಬಿಕೊಂಡೆ ಅಂತ ಈ ಸ್ವಾಮಿನ ನಂಬಿ ತಾವು ಕೇಳಿರ್ತಕ್ಕಂಥ ಆ ಒಂದು ವರಗಳು, ಆ ಆಶೀರ್ವಾದಗಳು ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಅವರು? ದೇವರನ್ನ ಬಿಟ್ಟು ಹೋಗಿರ್ತಕ್ಕಂಥ ಅನೇಕ ವ್ಯಕ್ತಿಗಳನ್ನ ನಾವು ಈ ಲೋಕದಲ್ಲಿ ಕಾಯ್ತೇವೆ. ಅಂದ್ರೆ ಈ ಲೋಕ ಸಂಬಂಧ ಆದ ವಿಷಯಗಳ ಬಗ್ಗೆ ದೇವರಿಗೆ ಮನುಷ್ಯರು ಏನ್ ಮಾಡ್ತಾರ? ಮನಸ್ಸಿಟ್ಟು ಈ ಲೋಕ ಸಂಬಂಧವಾದ ವಿಷಯಗಳ ಮೇಲೇನೆ ಅವ್ರು ಏನ್ ಮಾಡ್ತಾರ? ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರ ಪ್ರೇರೆ. ಅದಕ್ಕೆ ದೇವರೊಂದು ಮಾತು ಹೇಳ್ತಾನ, ಈ ಲೋಕ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡ್ರಿ, ನೀವು ಯಾರ ಸಂಬಂಧ ಆತ್ಮಿಕ ಸಂಬಂಧವಾದವುಗಳ ಮೇಲೆ
ಮನಸ್ಸಿಡ್ರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಅಂದ್ರೆ ನಾವು ನಮ್ಮ ವಿಶ್ವಾಸ ಹೇಗಿದೆ ಅಂದ್ರೆ, ಒಬ್ಬ ರಾಜಕೀಯ ವ್ಯಕ್ತಿ ಮನೆ ಮುಂದೆ ತುಂಬಾ ವರ್ಷಗಳ ಕಾಲ, ತುಂಬಾ ದಿನಗಳ ಕಾಲ ಕಾಯುವಷ್ಟು ತಾಳ್ಮೆ ನಮಗೈತೆ. ಆದ್ರೆ ನಮ್ಮ ಪ್ರಾರ್ಥನೆಗೆ ದೇವರು ಪ್ರತಿಫಲ ಕೊಡುವಷ್ಟು ಸಮಯ ಕೂಡ ನಮಗ ಇಲ್ಲ. ನಾವು ಇವಾಗ ಪ್ರಾರ್ಥನೆ ಮಾಡಕ್ ಸ್ಟಾರ್ಟ್ ಮಾಡಿವ ಅಂದ್ರೆ ಆಮೇಲೆ ಅನ್ನೋದ್ರೊಳಗೆ ನಮ್ಗೆ ಏನ್ ಮಾಡಿರ್ಬೇಕು, ನಾವು ಬೇಡಿಕೊಂಡಿರ್ತಕ್ಕಂಥ ಪ್ರತಿಫಲ ನಮ್ಗೆ ಬೇಕು ಅನ್ನುವಂಥ ಮನುಷ್ಯನು ಈ ಲೋಕದಲ್ಲಿ ಇದ್ದಾನ. ದೇವರು ನಮಗೆ ಏನು ಕೊಡಬೇಕು, ಯಾವಾಗ ಕೊಡಬೇಕು ಆತನಿಗೆ ಗೊತ್ತಾದ ಎಂಬ ವಿಷಯನ ಮರೆತುಕೊಂಡು ಈ ಲೋಕದಲ್ಲಿ ನಮಗ ಬೇಕಾಗಿರ್ತಕ್ಕಂಥ ವಸ್ತು ತಕ್ಷಣನೇ ಸಿಕ್ಕಿಲ್ಲ ಅಂದ್ರೆ ದೇವರೇ ಇಲ್ಲ ಅಂತ ಕೇಸಿ ದೇವರನ್ನ ಬಿಟ್ಟು ಹೋಗಿರ್ತಕ್ಕಂಥ ಮನುಷ್ಯರನ್ನ ನಾವು ಕಾಣ್ತಾ ಇದೀವಿ ಪ್ರೇರೆ. ಅದಕ್ಕೆ ದೇವರು ಫಸ್ಟ್ ಆಫ್ ಆಲ್ ನಮ್ಗೆ ಹೇಳುವಂತ ಮಾತು ಪ್ರೇರೆ, ಇನ್ನೊಂದ್ಸರಿ ಓದ್ಕೊಳ್ಳೋಣ ವಾಕ್ಯನ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಫಸ್ಟ್ ಆಫ್ ಆಲ್ ನೀನು ದೇವರ ಬಳಿಗೆ ಬಂದಾಗ ನಿನಗೆ ಇರ್ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ, ದೇವರು ಇದ್ದಾನೆ ಅಂತ ನೀನು ನಂಬಬೇಕು. ಮೊದಲು ನೀನು ದೇವರು ಈತನ ಪ್ರತಿಯೊಂದು ಮಾಡಲು ಸರ್ವಶಕ್ತಿವಂತನು, ಶಕ್ತಿ ಉಳ್ಳಂತಾತನು ಈತನೇ ಅಂತ ನೀನ್ ಏನ್ ಮಾಡ್ಬೇಕು, ಫಸ್ಟ್ ನಂಬಬೇಕು. ನಂಬಿದ ಮೇಲೆ ನಿನಗೆ ಆ ವಿಶ್ವಾಸ ಇದ್ರೆ ದೇವರು ಕೊಡ್ತಾನ ಅಂತ ನಂಬಿಕೆ ನಿನ್ನ ಹತ್ರ ಇದ್ರೆ, ಆ ನಂಬಿಕೆಯಿಂದ ನೀನು ದೇವರ ಬಳಿಗೆ ಬಂದಿದ್ದೇ ಆದ್ರೆ ದೇವರು ಏನ್ ಮಾಡ್ತಾನಂತ ಪ್ರಿಯರೇ, ತನ್ನನ್ನು ಹುಡುಕುವವನಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದಾಗಿ ದೇವರ ವಾಕ್ಯ ನಮಗ ವಾಕ್ಯದ ಮೂಲಕವಾಗಿ ದೇವರು ನಮಗೆ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾನೆ ಪ್ರೇಯರೇ. ಮೊದಲು ನಾನು ಇದ್ದೀನಂತ ನಂಬು. ನನ್ನಿಂದ ಸರ್ವಶಕ್ತಿವಂತನು ನಾನು ಆಗಿದ್ದೀನಿ, ಪ್ರತಿ ಕಾರ್ಯವನ್ನು ಮಾಡುವುದಕ್ಕೂ ಶಕ್ತಿ ನನ್ನಲ್ಲಿ ಐತೆ ಅಂತ ನೀನೇನ್ ಮಾಡಕ್ ಮೊದಲು ನಂಬು. ಆ ನಂಬಿಕೆಯಿಂದ ನೀನು ನನ್ನ ಸನ್ನಿಧಿಗೆ ಬಾ. ಆ ನಂಬಿಕೆಯಿಂದ ನೀನು ನನ್ನಲ್ಲಿ ಪ್ರಾರ್ಥನೆ ಮಾಡು. ಆ ನಂಬಿಕೆಯಿಂದ ನಾನು ನಿನಗೆ ಪ್ರತಿಫಲವನ್ನ ಕೊಡ್ತೀನಿ. ಆದರೆ ಆ ತಕ್ಕ ಪ್ರತಿಫಲವನ್ನ ತಕ್ಕ ಸಮಯದಲ್ಲಿ ದೇವರು ಕೊಡುವಂತನಾಗಿದ್ದಾನ ಪ್ರೇರೆ. ನಾವು ಮ್ಯಾಗಿ ಮಾಡಿದ ತಕ್ಷಣ 2 ನಿಮಿಷದಲ್ಲಿ ಆಗೋ ತರ ಮ್ಯಾಗಿಯಿಂದ 2 ನಿಮಿಷ ಆಗುತ್ತಲ್ಲ ಪ್ರೇರೆ, ಅದೇ ರೀತಿಯಾಗಿ ದೇವರ ಒಂದು ಆಶೀರ್ವಾದ ಬೇಕು ಅಂದ್ರೆ ನಮಗೆ ಸಿಗಲ್ಲ ಪ್ರೇರೆ. ನಾವು ನೋಡ್ತೀವಲ್ಲ ಪ್ರೇರೆ, ಎಷ್ಟು ನಾವು ಬೈಬಲ್ ಅಲ್ಲಿ ನೋಡ್ಕೊಂತ ಹೋದ್ರೆ ಎಷ್ಟು ತಾಳ್ಮೆ, ಎಷ್ಟು ಸಹನೆ, ಎಷ್ಟು ಭಕ್ತಿಯಿಂದ ಭಕ್ತರು ದೇವರನ್ನ ಆರಾಧನೆ ಮಾಡ್ತಾರ, ಕಾಯ್ದಾರ ಪ್ರೇರೆ. ಅದೇ ರೀತಿಯಾಗಿ ಕಾಯುವಂತಹ ತಾಳ್ಮೆ, ಶಕ್ತಿ, ಸಾಮರ್ಥ್ಯ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾನೆ ಪ್ರೇರೆ. ಆದ್ರೆ ದೇವರು ತಾನು ಕೊಡುವಂತಹ ವಿಷಯದ ಬಗ್ಗೆ ಇನ್ನೊಂದು ಮಾತು ಹೇಳ್ತಾನೆ ಪ್ರೇರೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ದೇವರು ಇನ್ನೊಂದು ಮಾತು ಹೇಳ್ತಾನ. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 3ನೇ ವಚನದಿಂದ ನೋಡ್ಕೊಂಡು ಹೋಗೋಣ ಪ್ರೇರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯು ಆಗಿರುವಾತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಇಲ್ಲಿ ದೇವರು ನಮಗೆ ಹೇಳಕಚನ ಪ್ರೇರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಅಂದ್ರೆ ಇಲ್ಲಿ ದೇವರು ನಮ್ಗೆ ಹೇಳುವಂತ ಮಾತಂದ್ರೆ, ದೇವರು ಆತ್ಮೀಯ ವರಗಳನ್ನ ಯಾರ ಮೂಲಕವಾಗಿ ನಮ್ಗೆ ಅನುಗ್ರಹಿಸ್ತಾ ಇದ್ದಾನ? ಕ್ರಿಸ್ತ ಯೇಸುವಿನ ಮೂಲಕವಾಗಿ ನಮಗೆ ಅನುಗ್ರಹಿಸ್ತಾನ ಎಂಬುದಾಗಿ ದೇವರ ವಾಕ್ಯ ಮೂಲಕ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಆದಿ ಕಾಂಡದಿಂದ ಅಬ್ರಾಹ್ಮ, ಇಸಾಕು, ಯಾಕೋಬು ಇವರೆಲ್ಲರೂ ಎದುರು ನೋಡಿದ್ದು ಯಾರಿಗಾಗಿ? ಯೇಸು ಕ್ರಿಸ್ತನಿಗಾಗಿ ಎದುರು ನೋಡಿದ್ರು ಪ್ರಿಯರೇ. ಮೆಸ್ಸಯ್ಯ ಬರ್ತಾನಂತ ಅವ್ರು ಯೇಸು ಕ್ರಿಸ್ತನಾಗಿ ಅವ್ರು ಎದುರು ನೋಡಿದ್ರು. ಈಗಿರ್ತಕ್ಕಂಥ ಕ್ರೈಸ್ತವರು ಕೂಡ ನಾವು ಯಾರಿಗೋಸ್ಕರ ಎದುರು ನೋಡ್ತಾ ಇದ್ದೇವೆ? 2ನೇ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರ್ತಾನ ಅಂತ ನಾವು ಎದುರು ನೋಡುವರಾಗಿದ್ದೀವಿ. ಆದ್ರೆ ನಾವು ಏನ್ ಮಾಡಕತ್ತೀವಿ ಅಂದ್ರೆ, ಈ ಎದುರು ನೋಟದಲ್ಲಿ ಇರ್ತಕ್ಕಂಥ ನಾವು
ದೇವರು ನಮಗೆ ಅನುಗ್ರಹಿಸುತ್ತಾನ ಎಂದಿರ್ತಕ್ಕಂಥ ಆತ್ಮೀಯ ವರಗಳನ್ನ ನಾವು ಈ ಲೋಕದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಶಾರೀರ ಸಂಬಂಧವಾದ ವಿಷಯಗಳ ಬಗ್ಗೆ ನಾವು ದೇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ ಹೊರತು, ಆದ್ರೆ ದೇವರಲ್ಲಿ ಏನ್ ಹೇಳಕಚ್ಚ ಅಂದ್ರೆ ಜಗತ್ತು ಉತ್ಪತ್ತಿ ಆಗುವುದಕ್ಕಿಂತ ಮುಂಚೆಲೆ ದೇವರು ನಮಗೆ ಏನಂತ ಆತ್ಮೀಯ ವರಗಳನ್ನು ಕೊಡುವುದಕ್ಕಾಗಿ ಆತನು ಆಸೆ ಪಟ್ಟನ ಬೇರೆ. ನಾವಿನ್ನೂ ನಾವು ಕೇಳಿಲ್ಲ, ಈ ಜಗತ್ತು ಉತ್ಪತ್ತಿ ಆಗಿಲ್ಲ. ಈ ಜಗತ್ತು ಉತ್ಪತ್ತಿ ಆಗೋದಕ್ಕಿಂತ ಮುಂಚೆನೆ ದೇವರು ನಮಗೆ ವರಗಳನ್ನ ಕೊಡಬೇಕು, ದೇವರು ನಮಗೆ ಆಶೀರ್ವಾದಗಳನ್ನ ಕೊಡಬೇಕು, ದೇವರು ನಮಗೆ ಆತ್ಮೀಯ ವರಗಳನ್ನ ಕೊಡಬೇಕು ಅಂತ ಈ ಲೋಕ ಉತ್ಪತ್ತಿ ಆಗುವುದಕ್ಕಿಂತ ಮುಂಚೆನೆ ದೇವರು ಅಂದುಕೊಂಡನ ಪ್ರೇರೆ. ನಾನು ಹುಟ್ಟಿ ಈಗ ಕೇಳ್ತಾ ಇದ್ದೀನಿ ದೇವರೇ ನನಗೆ ಇದು ಬೇಕು ಅಂತ. ಆದ್ರೆ ದೇವರು ಏನ್ ಹೇಳಕಚ್ಚನಂದ್ರೆ, ನಾನು ನಿನ್ಗೆ ಕೊಡಬೇಕು ಅಂತ ಆಸೆ ಪಟ್ಟಿದ್ದು ಈಗ ನೀನು ಹುಟ್ಟಿದಾಗಿನಿಂದ ಅಲ್ಲ, ನೀನು ಜಗತ್ತು ಉತ್ಪತ್ತಿ ಆಗುವುದಕ್ಕಿಂತ ಮುಂಚೆನೆ ನಾನು ನಿನಗೆ ಆತ್ಮೀಯ ವರಗಳನ್ನ ಕೊಡ್ಬೇಕಂತ ನಾನು ಒಂದು ಆಸೆ ಪಟ್ಟಿನ. ಆದ್ರೆ ನೀನ್ ಯಾವ ವರಗಳನ್ನ ಕೇಳಕಚ್ಚಿದಂದ್ರೆ, ಈ ಲೋಕದಲ್ಲಿ ನಿನಗೆ ಏನು ಬೇಕು ಅದನ್ನ ಮಾತ್ರ ನೀನು ಕೇಳಕಚ್ಚಿದಿ. ಆದ್ರೆ ನಾನು ಅದಕ್ಕಿಂತ ಉತ್ತಮವಾಗಿರ್ತಕ್ಕಂಥ, ಅದಕ್ಕಿಂತ ಹೆಚ್ಚು 10 ಪಟ್ಟಕ್ಕಿಂತ ಹೆಚ್ಚು ಬೆಲೆ ಉಳಿರ್ತಕ್ಕಂಥ ಒಂದು ಪರಲೋಕವನ್ನ ನಾನು ನಿನಗ ಕೊಡಬೇಕೆಂಬುದಾಗಿ ನಾನು ನಿನಗ ಆಸೆ ಪಟ್ಟಿದ್ದೀನಿ ಅಂತ ದೇವರು ಈ ವಾಕ್ಯದ ಮೂಲಕ ನಮಗೆ ತಿಳಿಸ್ತಾ ಇದ್ದೇನಪ್ಪ. ಅಂದ್ರೆ ನಾವು ಮೊದಲನೇದಾಗಿ ನಮಗೆ ದೇವರು ಕೊಡ್ತಾನಂತ ನಮಗೆ ವಿಶ್ವಾಸ ನಮಗಿರ್ಬೇಕು. ಆ ವಿಶ್ವಾಸ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗ ದೇವರು ಕೊಡ್ತಾನ ಎಂಬುದಾಗಿ ವಾಕ್ಯ ನಮಗೆ ತಿಳಿಸ್ತಾ ಇದ್ದ ಬೇರೆ. ಅಂದ್ರೆ ನಮಗೆ ಏನು ಅವಶ್ಯಕತೆ ಇದೆನೋ, ನಮಗೆ ಏನು ಬೇಕು, ನಮಗೆ ಏನು ಅವಶ್ಯಕತೆಯಿಂದ ಯಾವ ಸಂದರ್ಭದಲ್ಲಿ ನೀಡಬೇಕಂತ ದೇವರು ತಾನು ಗೊತ್ತದ. ಆ ಗೊತ್ತಿರ್ತಕ್ಕಂಥ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗ ಇನ್ನು ಸಮಯ ಬೇಕಾಗಿದೆ ಪ್ರೇರೆ. ಅದಕ್ಕೆ ದೇವರು ಒಂದು ಕಡೆ ಕೊಡ್ತೀನಿ ಅಂತ ಹೇಳಿದ್ರೆ ಪಕ್ಕ ಕೊಡ್ತಾನ ಪ್ರೇರೆ. ಆದ್ರೆ ಆತ್ಮೀಯ ರೀತಿಯಾಗಿ ನಾವೇನ್ ಮಾಡ್ಬೇಕು, ಕೇಳ್ಕೊಳ್ಬೇಕು. ಅದಕ್ಕೆ ಮತ್ತಾಯದಲ್ಲಿ ಐತಲ್ಲ ಪ್ರೇರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಅದೊಂದ್ಸಲ ನೋಡ್ಕೊಳ್ಳೋಣ 7ನೇ ವಚನದಲ್ಲಿ ಅಂತ. ಮತ್ತಾಯದಲ್ಲಿ ಹೇಳ್ತಾನ ಪ್ರೇರೆ, ದೇವರು ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದೆಂಬುದಾಗಿ ದೇವರು ನಮಗೊಂದು ವಾಕ್ಯದ ಮೂಲಕವಾಗಿ ತಿಳಿಸ್ತಾನೆ. ಅಂದ್ರೆ ನೀವು ಏನು ಬೇಡಿಕೊಳ್ಳುತ್ತೀರೋ ಅದನ್ನ ನಾನು ಯೇಸು ಕ್ರಿಸ್ತನ ಮೂಲಕವಾಗಿ ನಿಮಗ ದಯಪಾಲಿಸ್ತೀನಿ. ಆದ್ರೆ ನೀವು ಬೇಡಿಕೊಳ್ಳುವಂತ ವಿಷಯಗಳನ್ನ ಬರೀ ಆತ್ಮಿಕವಾಗಿರದೆ ಈ ಲೋಕವಾಗಿ ಸಂಬಂಧಗಳನ್ನ ಬೇಡಿಕೊಂಡ್ರೆ ಅದು ಎಷ್ಟು ಅವಮಾನಕರ ಅಂತ ದೇವರಿಗೂ ಮತ್ತು ನಮಗೂ ಅಂತ ನಾವು ಆಲೋಚನೆ ಮಾಡಬೇಕು. ಯಾಕೆಂದ್ರೆ ದೇವ್ರು ನಮಗ ಒಂದು ಮಾತು, ಒಂದು ಆಜ್ಞೆ ಕೊಟ್ಟಾನ, ಅಥವಾ ಒಂದು ಪ್ರಾಮಿಸ್ ಮಾಡ್ಯಾನ. ಏನಂತ? ಹಾರಾಡುವ ಹಕ್ಕಿಗಳನ್ನ ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ನೆನೆಯುವುದಿಲ್ಲ, ಆದರೂ ಕೂಡ ಅವುಗಳನ್ನು ಸಾಕಿ ಸಲಹುವ ದೇವರಾಗಿರ್ತಕ್ಕಂಥ ನಾನು ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳನ್ನ ನಾನು ಕೈ ಬಿಡುವುದಿಲ್ಲ ಎಂಬುದಾಗಿ ದೇವರು ತನ್ನ ಒಂದು ಆಜ್ಞೆ, ಒಂದು ಪ್ರಾಮಿಸ್ ಅನ್ನ ನಮ್ಗೆ ಕೊಟ್ಟನಪ್ಪ. ಅಂದ್ರೆ ಯಾವುದೇ ಕ್ಷಣ ಆಗಲಿ ಕೂಡ ತಾಯಿ ಮರೆತರು ಕೂಡ ನಾನು ನಿಮ್ಮನ್ನ ಮರಿಯಲ್ಲ, ನಾನು ನಿಮಗೆ ಕೊಡ್ತೀನಿ ಅಂಬಿರ್ತಕ್ಕಂಥ ಒಂದು ದೇವರ ಮಾತು ನಮಗ ತಿಳಿಸ್ತಾ ಇದ್ದಾನ ಪ್ರೇರೆ. ಆದ್ರೂ ಕೂಡ ನಾವು ದೇವರ ಹತ್ರ ಬೇಡುವಂಥದ್ದೇನು ಪ್ರೇರೆ? ಈ ಲೋಕದಲ್ಲಿ ನನಗೆ ಇದು ಬೇಕು, ಅದು ಬೇಕು, ಹಣ ಬೇಕು, ಅಂತಸ್ತು ಬೇಕು, ಐಶ್ವರ್ಯ ಬೇಕು, ಇವುಗಳನ್ನ ನಾವೇನ್ ಮಾಡಕತ್ತೀವಿ? ಕೇಳಕತ್ತೀವಿ ಪ್ರೇರೆ. ಆದಿ ಕಾಲದಲ್ಲಿ ನಾವು ಅಬ್ರಾಮನ್ನ ಅಥವಾ ಈಸಕನ ಅನೇಕ ಭಕ್ತಾದಿಗಳನ್ನ ನೋಡಿದ್ರೆ ಅವರಿಗೆ ದೇವ್ರು ಏನ್ ಮಾಡ್ತಾನಂದ್ರೆ ಅನೇಕ ಐಶ್ವರ್ಯಗಳನ್ನ ಕೊಡ್ತಾನ, ರಾಜ್ಯವನ್ನ ಕೊಡ್ತಾನ, ಪದವಿಗಳನ್ನ ಕೊಡ್ತಾನ, ಇಡೀ ದೇಶವನ್ನೇ ಅವರಿಗೆ ಸ್ವಾಧೀನದಲ್ಲಿ ಕೊಡ್ತಾನ ಪ್ರೇರೆ. ಆದ್ರೂ ಕೂಡ ಅವರು ಈ ಲೋಕದಲ್ಲಿ ಜೀವನ ಮಾಡುವಾಗ ಯಾವ ರೀತಿ ಇದ್ರಂದ್ರೆ ಕೇವಲ ಪರದೇಶಸ್ಥರಾಗಿ ಈ ಲೋಕದಲ್ಲಿ ಇದ್ರು ಪ್ರೇರೆ. ಅಬ್ರಾಹ್ಮನಿಗೆ ಇಡೀ ದೇಶವನ್ನ ಕೊಟ್ರೆ ಅಬ್ರಾಹ್ಮ ಏನ್ ಮಾಡ್ತಾನಂದ್ರೆ ಗುಡಾರದಲ್ಲಿ ಇದ್ಕೊಂಡು ವಾಸ ಮಾಡ್ತಾನ ಪ್ರೇರೆ. ಅಂದ್ರೆ ಅವ್ರಿಗೆ ಗೊತ್ತಿರ್ತಕ್ಕಂಥ ವಿಷಯ ಏನಂದ್ರೆ ಈ ಲೋಕದಲ್ಲಿ ಸಿಗುವಂತವುಗಳೆಲ್ಲ ವ್ಯರ್ಥ. ದೇವರು ನನಗೊಂದು ಪರಲೋಕ ಕೊಡ್ಬೇಕಂತ ಇದ್ದಾನ. ಆ ಪರಲೋಕ ಕೊಡಬೇಕಾದ್ರೆ ಒಬ್ಬ ರಾಜ ಬರ್ಬೇಕಾಗೇನ, ಒಬ್ಬ ಮೆಸ್ಸಿಯ ಬರ್ಬೇಕಾಗೇನ, ಆತನೇ ಯೇಸು ಕ್ರಿಸ್ತನು ಅಂತ ಅವರಿಗೋಸ್ಕರ ಅವ್ರು ಏನ್ ಮಾಡಿದ್ರು? ಎದುರು ನೋಡುವರಾದ್ರು ಪ್ರೇರೆ. ನಾವು ಕೂಡ ಈ ಲೋಕದಲ್ಲಿ ಯಾವ ರೀತಿ ಎದುರು ನೋಡ್ಬೇಕಂದ್ರೆ ಯೇಸು ಕ್ರಿಸ್ತನು 2ನೇ ರಾಕಡ ಬರುತ್ತಾ ಇದಲ್ಲ ಪ್ರೇರೆ. ಅದಕ್ಕೋಸ್ಕರವಾಗಿ ನಾವು ದೇವರಲ್ಲಿ ಎದುರು ನೋಡುವರಾಗಿರ್ಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಆತ್ಮೀಯ ವರಗಳು, ನೆಮ್ಮದಿ, ಶಾಂತಿ, ಸಮಾಧಾನ, ತಾಳ್ಮೆ, ಶಕ್ತಿ, ಸಾಮರ್ಥ್ಯವನ್ನು ನಾವು ದೇವರಲ್ಲಿ ಬೇಡಿಕೊಳ್ಳೋರಾಗಿರ್ಬೇಕು ಪ್ರೇರೆ. ಈ ಲೋಕದಲ್ಲಿ ಬೇಕಾಗಿರ್ತಕ್ಕಂಥ ಆಹಾರ, ಹಣ, ವಸ್ತು, ಐಶ್ವರ್ಯ ನಮಗೆ ಏನು ಬೇಕು, ಯಾವ ಸಂದರ್ಭದಲ್ಲಿ ಬೇಕು ಅದನ್ನ ದೇವರು ಕೊಡುವುದಕ್ಕಾಗಿ ಸಿದ್ಧನ ಇದನ್ನಂತ ಬೇರೆ. ಆದರೆ ನಾವು ಕೇವಲ ಈ ಲೋಕ ವಿಷಯದನ್ನೇ ಬೇಡಿಕೊಂಡ್ರೆ ದೇವರ ಮನಸ್ಸಿಗೆ ಎಷ್ಟು ನೋವಾಗುತ್ತಂತ ನಾವು
ಒಂದು ಸಾರಿ ಆಲೋಚನೆ ಮಾಡಕ್ ಪ್ರೇರೆ, ದೇವರು ನಮಗೆ ಕೊಡಬೇಕಂದಿರ್ತಕ್ಕಂಥ ವಿಷಯ ದೊಡ್ಡದಾದ, ದೇವರು ನಮ್ಗೆ ಕೊಡ್ಬೇಕಂದಿರ್ತಕ್ಕಂಥ ಸಮಾಧಾನ ದೊಡ್ಡದಾದ, ದೇವರು ನಮಗೆ ನಿತ್ಯ ಶಾಂತಿಯನ್ನು ಕೊಡ್ಬೇಕಂತ ಎದುರು ನೋಡಕ ಜನ. ಆದ್ರೆ ನಾವು ಈ ಲೋಕದಲ್ಲಿ ಬೇಕಾಗಿರ್ತಕ್ಕಂಥ ಒಂದು 20-30 ವರ್ಷದ ಶಾಂತಿ ಸಮಾಧಾನಕ್ಕೋಸ್ಕರ ಈ ಲೋಕದಲ್ಲಿ ಬಡ್ದಾಡ್ತೀವಿ ಪ್ರೇರೆ. ಅದಕ್ಕೆ ಈ ಲೋಕದಲ್ಲಿ ನಾವೇನು ಮಾಡಬೇಕು ಅಂತ ನಾವು ಅಂದುಕೊಳ್ಳದೆ, ನಾವು ಬೇಡಿಕೊಳ್ಳುವಂತ ವಿಷಯಗಳನ್ನ ನಾವೇನ್ ಮಾಡ್ಬೇಕು, ಆತ್ಮೀಯ ವರಗಳು ದೇವರು ನಮಗೆ ಮೊದಲೇ ಕೊಡಕ ಜನ ಪ್ರೇರೆ. ಅದನ್ನ ನಾವು ಹೊಂದಿಕೊಳ್ಳುವುದಕ್ಕಾಗಿ ನಾವು ಪ್ರಯಾಸ ಪಡಬೇಕು ಪ್ರೇರೆ. ಅದಕ್ಕಾಗಿ ಒಬ್ಬ ಭಕ್ತನು ಬೇಡಿಕೊಳ್ತಾನ ಪ್ರೇರೆ. ಆ ಭಕ್ತನ ಒಂದು ಪ್ರಾರ್ಥನೆಯನ್ನ ನೋಡಿಕೊಂಡು ನಾವು ಈ ಒಂದು ಕಾರ್ಯಕ್ರಮನ ಬೇರೆ ಮುಂದುವರಿಸೋಣ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 8ನೇ ವಚನ. ಇಲ್ಲಿ ಒಬ್ಬ ಭಕ್ತನು ತನ್ನ ಪ್ರಾರ್ಥನೆ ಮೂಲಕವಾಗಿ ದೇವರಿಗೆ ಬೇಡಿಕೊಳ್ಳುವಂತ ಒಂದು ಸಂದರ್ಭ ಇದೆ ಪ್ರೇರೆ. ಅದನ್ನ ನೋಡ್ಕೊಳ್ಳೋಣ. ನನ್ನಿಂದ ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು, ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನು ಭೋಜನ ಮಾಡಿಸು. ಹಾಗಾದರೆ ಹೊಟ್ಟೆ ತುಂಬಿದವನಾದರೆ ಯೆಹೋವನು ಯಾರೋ ಎಂದು ನಿನ್ನನ್ನು ತಿರಸ್ಕರಿಸೇನು. ಬಡವನಾದರೆ ಕಳ್ಳತನ ಮಾಡಿ ನನ್ನ ದೇವರಾದ ನಿನ್ನ ಹೆಸರನ್ನು ಅಯೋಗ್ಯವಾಗಿ ಎತ್ತೆನು. ಇಲ್ಲಿ ಭಕ್ತನು ಕೇಳುವಂತ ಪ್ರಾರ್ಥನೆ ಹೆಂಗೈತೆ ಪ್ರೇರೆ? ಒಂದು ಸಾರಿ ನಮ್ಮ ಪ್ರಾರ್ಥನೆ ಹೆಂಗಿರುತ್ತ ಅಂದ್ರೆ, ದೇವ ನನಗೆ ಅದು ಕೊಡು. ಈ ಲೋಕ ಸಂಬಂಧವಾದ ಮನುಷ್ಯರ ಪ್ರಾರ್ಥನೆಗಳನ್ನ ಯಾವ ರೀತಿ ಇರುತ್ತೆ ಅಂದ್ರೆ, ದೇವ ನನಗೆ ಆಸ್ತಿ ಕೊಡು, ಅಂತಸ್ತು ಕೊಡು, ಬಂಗಲೆ ಕೊಡು, ಐಶ್ವರ್ಯ ಕೊಡು, ಈ ಲೋಕ ಸಂಬಂಧವಾದ ಪದವಿ ಕೊಡು ಅಂತ ಈ ಲೋಕಕ್ಕೆ ಸಂಬಂಧವಾದ ಅವುಗಳನ್ನ ನಾವು ಬೇಡಿಕೊಂಡ್ರೆ, ಇಲ್ಲಿರ್ತಕ್ಕಂಥ ಭಕ್ತನು ದೇವರ ಮೂಲಕವಾಗಿರ್ತಕ್ಕಂಥ ಒಂದು ಮೊರೆ ಏನಂದ್ರೆ, ನನ್ನಿಂದ ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು, ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕ ಆಹಾರವನ್ನು ಭೋಜನ ಪಡಿಸು. ಅಂದ್ರೆ ನನಗೆ ಹೆಚ್ಚು ಆಸ್ತಿನೂ ಕೊಡಬೇಡ ಅಥವಾ ಹೆಚ್ಚು ಕಷ್ಟಗಳನ್ನ ಕೂಡ ನನಗ ಕೊಡಕೋಬೇಡ. ಯಾಕಂತ ಈ ರೀತಿ ಭಕ್ತನ ಪ್ರಾರ್ಥನೆ ಮಾಡಕಂದ್ರೆ, ಹಾಗಾದರೆ ಹೊಟ್ಟೆ ತುಂಬಿದವನಾದರೆ ಯೆಹೋವನು ಯಾರೋ ಎಂದು ನಿನ್ನನ್ನು ತಿರಸ್ಕರಿಸಿ ಬಿಟ್ಟೇನು. ಈ ಲೋಕದಾಗ ಹಂಗೆ ಐತಲ್ಲ ಪ್ರೇರೆ, ನಾವು ವಾಕ್ಯ ದೇವರ ಸನ್ನಿಧಿಗೆ ಬರ್ತಾ ಇದ್ದೇವೆ, ಭಕ್ತಿಯಿಂದ ಬರ್ತಾ ಇರ್ತೀವಿ. ಆ ಒಂದು ಸಂದರ್ಭದಲ್ಲಿ ನಮ್ಗೆ ಈ ಲೋಕ ಆಸೆಗಳು ಅಥವಾ ಈ ಲೋಕ ಸುಖ ಸಂಪತ್ತು ನಮ್ಗೆ ಹೆಚ್ಚಾದ್ರೆ ನಾವೇನ್ ಮಾಡ್ತೀವಿ, ನಿಧಾನವಾಗಿ ದೇವರಿಂದ ಸನ್ನಿಧಿಗೆ ಬರುವುದನ್ನ ನಾವೇನ್ ಮಾಡ್ತೀವಿ, ಬಿಟ್ಟು ಬಿಡ್ತೀವಿ ಪ್ರೇರೆ. ನಿಧಾನಕ್ಕೆ ಒಂದಿನ ಬಂದವರು ಒಂದಿನ ಬರ್ಲಾರ್ದಂಗ, ಮತ್ತೊಂದಿನ ಬಂದವರು ಮತ್ತೊಂದಿನ ಬರ್ಲಾರ, ಹಂಗೆ ನಿಧಾನಕ್ಕೆ ಏನ್ ಮಾಡ್ತೀವಿ, ದೇವರ ಸನ್ನಿಧಿಗೆ ಬರೋದನ್ನ ನಾವು ಬಿಟ್ಟು ಬಿಡ್ತೀವಿ. ಆ ಹಣದಿಂದ ಅಥವಾ ಆಸ್ತಿನ ನಾವು ಮನಸ್ಸು ದೇವರ ನಾವು ಮರೆತು ಈ ಲೋಕದಲ್ಲಿ ನಾವು ಜೀವನ ಮಾಡೋರನ್ನ ಬಹಳ ಜನರನ್ನ ನಾವು ನಮ್ಮ ಕಣ್ಣು ಮುಂದೆ ನೋಡ್ತಾ ಇದ್ದೀವಿ ಬೇರೆ. ಅದಕ್ಕಾಗಿ ಭಕ್ತನ ಏನ್ ಹೇಳಕಚ್ಚನಂದ್ರೆ, ದೇವ ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನು ಭೋಜನ ಪಡಿಸು. ಹಾಗಾದರೆ ಹೊಟ್ಟೆ ತುಂಬಿದವನಾದರೆ ಯೆಹೋವನು ಯಾರು ಎಂದು ನಿನ್ನನ್ನು ನಾನು ತಿರಸ್ಕರಿಸೇನು. ಅಥವಾ ಬಡವನಾದರೆ ಕಳ್ಳತನ ಮಾಡಿ, ಮೋಸ ಮಾಡಿ, ಸುಳ್ಳು ಹೇಳಿ, ವಂಚನೆ ಮಾಡಿ ಯಾವುದೋ ರೀತಿಯಾಗಿ ನಾನು ಸುಖವಾಗಿರ್ಬೇಕಂತ ಏನ್ ಮಾಡ್ತೀನಿ, ನಿನ್ನ ನಾಮವನ್ನ ನಿನ್ನ ಹೆಸರನ್ನ ನಾನು ಅಯೋಗ್ಯವಾಗಿ ಹಾಳು ಮಾಡುವ ಪರಿಸ್ಥಿತಿ ಕೂಡ ಬರಬಹುದು ಅಥವಾ ಇರಬಹುದು. ಆ ಕಾರಣದಿಂದ ಈ ಭಕ್ತನ ಏನ್ ಮಾಡಕಚ್ಚನ ಅಂದ್ರೆ, ನನಗೆ ಹೆಚ್ಚು ಐಶ್ವರ್ಯವನ್ನು ಕೊಡಬೇಡ, ಹೆಚ್ಚು ಕಷ್ಟವನ್ನು ಕೂಡ ನನಗ ಕೊಡಬೇಡ. ಆ ಹೊತ್ತಿಂದು ಆ ಕ್ಷಣದ್ದು ನನಗೆ ಏನ್ ಬೇಕೋ ಅದನ್ನ ದಯಪಾಲಿಸು. ನಿನ್ನ ಕಾಗೆಗಳಿಗೆ, ಪಕ್ಷಿಗಳಿಗೆ, ಹಾರಾಡೋ ಹಕ್ಕಿಗಳಿಗೆ ನೀನು ಕೊಡುವಂತ ದೇವರನಾಗಿದ್ದಿ, ನಿನ್ನ ಮಗನಾಗಿರ್ತಕ್ಕಂಥ ನನಗೂ ಕೂಡ ನೀನು ಕೊಡುವನಾಗಿದ್ದಿ ಅಂತ ಆತನ ವಿಶ್ವಾಸದಿಂದ ದೇವರಲ್ಲಿ ಬೇಡ್ಕೊಳ್ತಾ ಇದ್ದಾನೆ ಪ್ರೇರೆ. ನಾವು ಕೂಡ ಈ ಲೋಕದಲ್ಲಿ ಐಷಾರಾಮಿಯಾಗಿ ಈ ಲೋಕದಲ್ಲಿ ನಾವು ಜೀವನ ಮಾಡಬೇಕು, ಅಥವಾ ಈ ಲೋಕದ ಮಟ್ಟಿಗೆ ಮಾತ್ರ ನಾನು ಸಂತೋಷವಾಗಿರ್ಬೇಕು ಅಂತ ನಾವು ಒಂದ್ಸಾರಿ ಭಕ್ತಿಯಿಂದ ಅಥವಾ ಭಕ್ತಿಹೀನರಾಗಿ ಈ ಲೋಕದಲ್ಲಿ ನಾವು ಜೀವನ ಮಾಡಿದ್ರೆ, ನಮ್ಮ ಭಕ್ತಿ ಅಥವಾ ನಾವು ದೇವರ ನಂಬಿಕೊಂಡಿರೋದು, ನಾವು ದೇವರ ಸನ್ನಿಧಿಗೆ ಬರುವುದು ಎಲ್ಲ ಕೂಡ ವ್ಯರ್ಥ ಪ್ರೇರೆ. ಆ ಕಾರಣದಿಂದ ನಮಗೆ ಈ ಲೋಕದಲ್ಲಿ ಈ ಹೊತ್ತಿಗೆ ನಾವೇನು ಬೇಕೋ
ಅದನ್ನ ಮಾತ್ರ ನಾವು ದೇವರಲ್ಲಿ ಕೇಳಿಕೊಳ್ಳೋರಾಗಿರಬೇಕು. ನಾವು ಕೇಳುವ ಮೊದಲೇ ದೇವರು ಕೊಡುವಂತನಾಗಿದ್ದಾನೆ ಪ್ರೇರೆ. ಆದ್ರೆ ನಾವು ಕೇಳುವಂಥದ್ದು ಈ ಲೋಕ ಸಂಬಂಧಗಳು ಮಾತ್ರವೇ ಆಗಿರದೆ ನಾವೇನ್ ಮಾಡ್ಬೇಕು, ಆತ್ಮಿಕ ವರಗಳನ್ನ ಕೂಡ ದೇವರ ಕೆಲಸವನ್ನ ಮಾಡುವುದಕ್ಕೆ ಅಥವಾ ನಾವು ನಿತ್ಯ ಜೀವಕ್ಕೆ ಹೋಗುವುದಕ್ಕೆ ನಮಗೆ ಏನು ಅವಶ್ಯಕತೆಯಾಗಿದೆಯೋ ಅದನ್ನು ಕೂಡ ನಾವು ಕೇಳುವರಾಗಿರ್ಬೇಕು ಪ್ರೇರೆ. ಬೇಡಿಕೊಳ್ಳಿರಿ ಅಂದ ಮಾತ್ರಕ್ಕೆ ನಾವೇನ್ ಮಾಡ್ತೀವಿ, ದೇವ ಈ ಲೋಕದಲ್ಲಿ ನನಗೆ ಆಹಾರ ಇಲ್ಲ, ಆಹಾರ ಕೊಡು, ಹಣ ಇಲ್ಲ, ಹಣ ಕೊಡು, ಅಂತಸ್ತು ಇಲ್ಲ, ಅಂತಸ್ತು ಕೊಡು. ಅಂದ್ರೆ ನಾವು ಕೇಳುವುದನ್ನ ದೇವರು ಕೊಡ್ತಾನೆ ಪ್ರೇರೆ. ನಾವು ತಂದೆಯಾದ ದೇವರನ್ನ ಕೇಳಲೇಬೇಕು. ನಾವು ಆಹಾರ ಕೇಳಬೇಕು, ನೆಮ್ಮದಿ ಕೇಳಬೇಕು, ತಾಳ್ಮೆ ಕೇಳಬೇಕು, ಸಮಾಧಾನ, ಶಾಂತಿ ಏನು ಬೇಕೋ ಈ ಲೋಕದಲ್ಲಿ ನಮ್ಮ ತಂದೆಯಾಗಿರ್ತಕ್ಕಂಥ ದೇವರು ನಮ್ಗೆ ಎಲ್ಲವನ್ನು ಕೊಡುವಂತಾತನ ಪ್ರೇರೆ. ಆತನ ನಾವು ಕಂಪಲ್ಸರಿ ಕೇಳಬೇಕು. ಈ ಲೋಕ ಸಂಬಂಧವಾದ ಕೇಳ್ತೀರಾ, ಕೇಳ್ರಿ. ಆತ್ಮೀಯ ಸಂಬಂಧವಾದದ್ದು ಕೇಳ್ತೀರಾ, ಕೇಳ್ರಿ. ಆದ್ರೆ ಈ ಲೋಕ ಸಂಬಂಧವಾದವುಗಳಿಂದ ನೀವು ದೇವರನ್ನ ಮರೆಯಷ್ಟು ಮಟ್ಟಿಗೆ ಈ ಲೋಕದಲ್ಲಿ ಸಂತೋಷವಾಗಿರುವುದಕ್ಕೆ ನಾವು ಪ್ರಯತ್ನ ಪಡಬಾರದು ಪ್ರೇರೆ. ಅದೇ ದೇವರ ವಾಕ್ಯ ನಮ್ಗೆ ತಿಳಿಸ್ತಾ ಇದೆ. ದೇವರ ಸನ್ನಿಧಿಗೆ ಬರುವಂತ ನಾವು ಯಾವ ರೀತಿ ಇರ್ಬೇಕಂದ್ರೆ, ನಮಗೆ ಈ ಲೋಕದ ಮಟ್ಟಿಗೆ ಏನು ಬೇಕು ಅದು ಮಾತ್ರವಲ್ಲದೆ ಆತ್ಮಿಕ ವರಗಳನ್ನು ಕೂಡ ನಾವು ಕೇಳುವವರಾಗಿರ್ಬೇಕು ಪ್ರೇರೆ. ಈ ಲೋಕ ಮಟ್ಟಿಗೆ ಎಲ್ಲರೂ ಕೇಳ್ತಾರೆ, ಈ ಲೋಕದಲ್ಲಿ ಸಮಾಧಾನ ಇರಬೇಕಂತ ಪ್ರತಿಯೊಬ್ಬರು ಕೇಳ್ತಾರ. ಆದ್ರೆ ಆತ್ಮೀಯ ವರಗಳು ಈ ಲೋಕದಲ್ಲಿ ಬಿಟ್ಟು ನಾವು ನಿತ್ಯ ಜೀವನ ಕೂಡ ಹೊಂದಬೇಕಾದ್ರೆ ನಮಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಕೂಡ ನಾವು ದೇವರಲ್ಲಿ ಕೇಳುವಂತರಾಗಿರೋಣ ಎಂಬುದಾಗಿ ದೇವರ ಮಾತುಗಳು ಈ ವಾಕ್ಯದಲ್ಲಿ ನಮಗೆ ತಿಳಿಸ್ತಾ ಇದ್ದೇವೆ ಪ್ರೇರೆ. ಈ ಮಾತುಗಳು ನಮ್ಮ ನಿಮ್ಮ ಆತ್ಮೀಯ ಲಾಭಕ್ಕಾಗಿ ದೇವರ ಆಶೀರ್ವದಿಸಲು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಪ್ರೇಮ ಸ್ವರೂಪನಾದ ಪ್ರೀತಿಯುಳ್ಳ ಪರಿಶುದ್ಧನಾದ ತಂದೆಯಾದ ದೇವ, ನಿಮ್ಮ ಪವಿತ್ರವುಳ್ಳ ನಾಮಕ್ಕೆ ವಂದನೆಗಳು. ದೇವ, ಈ ಭಾನುವಾರದ ಸಮಯದಲ್ಲಿ ಕೆಲವು ಮಾತುಗಳನ್ನು ತಿಳಿಸಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು, ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವುದಾಗಿದ್ದೇವೆ. ದೇವ, ನಿನ್ನ ಮಾತುಗಳು ನಮಗೆ ತಿಳಿಸ್ತಾ ಇದೆ. ಏನಂದರೆ, ನಮಗೆ ಈ ಲೋಕದಲ್ಲಿ ಬೇಕಾಗಿರ್ತಕ್ಕಂಥದ್ದು ಏನು ಎಂಬುದು ನೀವು ತಿಳಿದಂಥ ದೇವರಾಗಿದ್ದೀರಿ. ಅದನ್ನು ನೀವು ಕೊಡುತ್ತೀರಿ ಎಂಬುದಾಗಿ ವಿಶ್ವಾಸ ನಮಗಿದೆ. ಆದರೆ ಅದಕ್ಕಿಂತ ಹೆಚ್ಚಿನದಾಗಿ ಪರಲೋಕಕ್ಕೆ ನಾವು ಹೋಗಬೇಕಾಗಿದ್ದಾರೆ. ಈ ಲೋಕದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸಕ್ಕೆ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು, ಆತ್ಮೀಯ ವರಗಳನ್ನು ಕೊಟ್ಟು, ಇನ್ನು ಹೆಚ್ಚಿನ ರೀತಿಯಾಗಿ ನೀನು ಮೆಚ್ಚುವ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಬದುಕಿ ನಿನ್ನನ್ನು ಮೆಚ್ಚಿಸಿ ಆ ಒಂದು ಪರಲೋಕ ಎನ್ನುವಂತಹ ಒಂದು ಭಾಗ್ಯವನ್ನು, ಆ ಸೌಭಾಗ್ಯವನ್ನು ದಕ್ಕಿಸಿಕೊಳ್ಳುವುದಕ್ಕೆ ಬೇಕಾಗಿರ್ತಕ್ಕಂಥ ಸಹಾಯ ಸೌಕರ್ಯವನ್ನು ನೀವು ಮಾಡಿಕೊಡಬೇಕೆಂದು ಬೇಡಿಕೊಳ್ಳುತ್ತಾ, ಇವುಗಳನ್ನು ನಮ್ಮ ಹೃದಯದಲ್ಲಿ ಲಿಖಿತ ಮಾಡಿಕೊಂಡು ನಾವು ಪ್ರತಿಯೊಂದು ಸಮಯದಲ್ಲಿ ಕೂಡ ನಿನ್ನ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾ ಅವುಗಳನ್ನು ಉಂಗುರವಾಗಿ ನಾವು ಇಟ್ಟುಕೊಂಡು ಅದರ ಪ್ರಕಾರ ನಡೆದುಕೊಂಡು ಪ್ರತಿಯೊಂದು ಕ್ಷಣದಲ್ಲಿ, ಪ್ರತಿಯೊಂದು ಸಮಯದಲ್ಲಿ ನೀನು ಇದ್ದಿ ಎಂದು ವಿಶ್ವಾಸವನ್ನು ಇಟ್ಟುಕೊಂಡು ಈ ಲೋಕದಲ್ಲಿ ನಾವು ಬಾಳ್ವೆ ಮಾಡಿ ಇನ್ನೊಂದು ಸನ್ನಿಧಾನಕ್ಕೆ ಬರುವುದಕ್ಕೆ ಸಹಾಯವನ್ನು ಬೇಡಿಕೊಳ್ಳುತ್ತಾ ಈ ಪ್ರಾರ್ಥನೆಯನ್ನು ನಿಮ್ಮ ಮದುಮಗನೂ ನಮ್ಮ ರಕ್ಷಕನಾಗಿರ್ತಕ್ಕಂಥ ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆ ಬೇಡುವ ದೇವಪ್ಪ ತಂದೆ.